ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟೊಂದು ದಿನ ಆಯಿತು ವ್ಲಾಗ್ ಮಾಡಿ. ವ್ಲಾಗ್ ಇಷ್ಟು ದಿನ ಯಾಕೆ ಮಾಡಿರಲಿಲ್ಲ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವಾಗೆಲ್ಲ ಚೆನ್ನಾಗಿದೆ, ಇನ್ಮೇಲಿಂದ ವ್ಲಾಗ್ ಬರ್ತಾ ಇರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟ್ನ ಮಾಡೋದು ಮಾತ್ರ ಮರಿಬೇಡಿ. ಸಡನ್ನಾಗಿ ವ್ಲಾಗ್ ಮಾಡೋ ಕಾರಣ ಏನು ಅಂತ ಅಂದರೆ, ಈಗ ರೀಸೆಂಟಾಗಿ ನನ್ನದು ಗ್ರ್ಯಾಜುಯೇಷನ್ ಮುಗಿದಿದೆ. ಅಲ್ಲಿಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಕಾಲೇಜ್ ಡೇಸ್ ಹೇಗಿತ್ತು, ನನ್ನ ಫ್ರೆಂಡ್ಸ್ ಎಲ್ಲ ಹೇಗಿದ್ರು ಅಂತ ಒಂದು ಪುಟ್ಟ ವ್ಲಾಗ್ ಮೂಲಕ ತೋರಿಸೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಇನ್ಯಾಕೆ ತಡ ಮಾಡೋದು, ಬನ್ನಿ ವ್ಲಾಗ್ ಮಾಡೋಣ. ವೀಡಿಯೋಸ್ ಎಲ್ಲ ತೆಗೆದಿಟ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡಿರಲಿಲ್ಲ. ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಹಾಗೆ ನಿಮ್ಮ ಸಪೋರ್ಟ್ ಮಾತ್ರ ನನಗೆ ತುಂಬ ಮುಖ್ಯ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದು ನನ್ನ ಫ್ರೆಂಡ್ ಪ್ರೀತಿ, ಕುಳ್ಳಿ ಅಂತ ನಾವು ಕರೆಯೋದು. ನನಗೆ ಕಾಲೇಜಲ್ಲಿ ಫಸ್ಟ್ ಫ್ರೆಂಡ್ ಆಗಿದ್ದು ಇವಳ ಜೊತೆ ತುಂಬ ಮೆಮೊರೀಸ್ ಇದೆ. ಹಾಗೆ ಅವಳ ಸ್ಮೈಲ್ನ ನೋಡಿದಾಗ ನಾನು ಇನ್ನೂ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಆ್ಯಕ್ಚುಲಿ ಗ್ರಾಜುಯೇಷನ್ ಡೇ ದಿನ ಬ್ಲೂ ಕಲರ್ ಸ್ಯಾರಿ ಹಾಕೊಂಡ್ಬರ್ಬೇಕು ಎಲ್ಲರೂ ಅಂತ ಹೇಳಿದ್ರು. ಇವ್ರು ಯಾರು ಬ್ಲೂ ಕಲರ್ ಹಾಕೊಂಡೇ ಬರಲಿಲ್ಲ. ಇವಾಗ ಜಾಯ್ನಿಂಗ್ ಆಗಿರೋ ಥರ ಅನ್ನಿಸ್ತಿದೆ. ನಮ್ಮ ಸರ್ ಕೂಡ ಲಾಸ್ಟಲ್ಲಿ ಸ್ಪೀಚ್ ಮಾಡ್ಬೇಕಾದ್ರೆ ಅದನ್ನೇ ಹೇಳಿದ್ರು, ಇವಾಗ ತಾನೇ ಜಾಯ್ನ್ ಆಗಿರೋ ಥರ ಅನ್ನಿಸ್ತಾ ಇದೆ, ಆಗಲೇ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀರಾ, ತುಂಬ ಒಳ್ಳೇದಾಗಲಿ ಅಂತ ಹಾರೈಸಿದ್ರು. ಹಾಗೆ ನನ್ನ ಫ್ರೆಂಡ್ಸ್ ಬಗ್ಗೆ ಏನು ಹೇಳಬೇಕು ಅಂದರೆ, ತುಂಬಾ ಅಂದರೆ ಫೇಕ್ ಫ್ರೆಂಡ್ಸ್ನೂ ನೋಡಿದೆ, ಟ್ರೂ ಫ್ರೆಂಡ್ಸು ಕಮ್ಮಿನೇ ನೋಡಿದ್ದು ಕಾಲೇಜ್ ಲೈಫಲ್ಲಿ. ಬಟ್ ತುಂಬಾ ಕಲ್ತ್ಕೊಂಡ್ವಿ ಯಾರ ಜೊತೆ ಹೇಗಿರಬೇಕು, ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕು. ಡಿಗ್ರಿಗೆ ಬಂದಾದ್ಮೇಲಂತೂ ಲೈಫ್ ಹೇಗೆ ಅಂತ ಸ್ವಲ್ಪ ಅರ್ಥ ಆಗೋಕ್ಕೆ ಶುರುವಾಯಿತು ಆವಾಗ. ಮತ್ತು ಇನ್ನೇನು ಅಂತ ಅಂದರೆ ತುಂಬಾ ಹಿಂಗೆ ಅಂತಂದರೆ ಒಂಥರ ಕ್ಲಾಸ್ ಬಂಕ್ ಮಾಡಿ ಹೊರಗಡೆ ಕೂತ್ಕೊಂಡು ರೀಲ್ಸ್ ಮಾಡ್ತಾ ಇದ್ದಿದ್ದು, ಹರಟೆ ಹೊಡಿತಾ ಇದ್ದಿದ್ದು, ಕ್ಯಾಂಟೀನಲ್ಲಿ ಕೂತ್ಕೊಂಡು ರೇಗಿಸ್ತಾ ಇದ್ದಿದ್ದು, ಅದನ್ನ ಯಾವುದನ್ನು ಮರೆಯೋಕ್ಕೆ ಆಗಲ್ಲ ನಮ್ಮ ಕೈಲಿ. ಅಷ್ಟು ಎಂಜಾಯ್ ಮಾಡಿದ್ದೀವಿ. ಡಿಗ್ರಿ ಲೈಫು ಎಷ್ಟು ಎಂಜಾಯ್ ಮಾಡಿದ್ವೋ ಅಷ್ಟೇ ಒಂಥರ ಕಷ್ಟನೋ ಅಂತ ಅನ್ನಿಸ್ತಿತ್ತು ಪರ್ಸ್ನಲಾಗಿ ನನಗೆ. ಏಕೆಂತಂದರೆ 3 ವರ್ಷ ಹೇಗೆ ಕಳೀತು ಅಂತಂದರೆ, ಈ ಕಡೆ ಅರ್ಧ ಖುಷಿನೂ ಇತ್ತು, ಅರ್ಧ ಕಷ್ಟನೂ ಇತ್ತು. ಕಷ್ಟ ಏನು ಅಂತಂದರೆ ನಾರ್ಮಲಾಗಿ ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ ಅಲ್ವಾ, ಅದೇ ಥರ ಕಷ್ಟನೇ, ಬೇರೆ ಏನೂ ಇಲ್ಲ. ಮತ್ತು ಫ್ರೆಂಡ್ಸ್ ಬಗ್ಗೆ ಅಂತಂದರೆ ಎಲ್ಲರೂ ಚೆನ್ನಾಗೇ ಇದ್ವಿ, ಚೆನ್ನಾಗಿ ಬಾಂಡಿಂಗಲ್ಲಿ ಒಳ್ಳೆ ಬಾಂಡಿಂಗ್ ಇತ್ತು ನಮ್ಮ ಮಧ್ಯ. ಏನೇ ಆಯಿತು ಅಂತಂದ್ರೂ ಒಬ್ರೊಬ್ರು ಶೇರ್ ಮಾಡ್ಕೊತಿದ್ವಿ. ಟಕ್ ಅಂತ ಕಾಲ್ ಮಾಡೋದು, ಎಲ್ಲರ ಹತ್ರ ಹೇಳ್ಕೊಳ್ಳೋದು, ಅದೊಂಥರ ಮನ್ಸಿಗೆ ಒಂಥರ ನೆಮ್ಮದಿಯಾಗಿರ್ತಿತ್ತು. ಫೈನಲಿ ಡಿಗ್ರಿ ಮುಗಿಸಿ ಇನ್ನೇನು ಕೊನೆ ಹಂತಕ್ಕೆ ಬಂದ್ವಿ, ಗ್ರ್ಯಾಜುಯೇಷನ್ ಡೇಗೆ ಬಂದಿದ್ದೀವಿ. ಅವತ್ತು ಗ್ರ್ಯಾಜುಯೇಷನ್ ಡೇ ದಿನ ಕಾಲೇಜ್ಗೆ ಎಂಟ್ರಿ ಆಗಬೇಕಾದ್ರೆ ಕಾಲೇಜೇ ಒಂಥರ ಜಿಗ ಅಂತ ಅನಿಸೋದು. ತುಂಬ ನೋಡೋಕೆ ಒಂಥರ ಕಲರ್ಫುಲ್ಲಾಗಿ, ಎಲ್ಲರೂ ಕಲರ್ಫುಲ್ಲಾಗಿ ಬಂದಿದ್ದರು, ತುಂಬ ಚೆನ್ನಾಗಿತ್ತು. ನಾವಂತೂ ಸರ್ಟಿಫಿಕೇಟ್ ಇಸ್ಕೊಂಡು, ಸೂಟ್ ಇಸ್ಕೊಂಡು, ಮೆಡಲ್ ಇಸ್ಕೊಂಡು, ಊಟ ಮುಗಿಸ್ಕೊಂಡು, ಫೋಟೋಶೂಟೆಲ್ಲ ಮುಗಿಸ್ಕೊಂಡು. ಈ ವಿಡಿಯೋ ಗ್ರ್ಯಾಜುಯೇಷನ್ ಡೇ 2 ದಿನದ ಹಿಂದಿನ ವಿಡಿಯೋ ಇದು. ಲಾಸ್ಟ್ ಇಯರು ನಾನು ಅಂದರೆ ಕನ್ನಡ ಹಬ್ಬಕ್ಕೆ ಹೋಗೋಕ್ಕಾಗಲಿಲ್ಲ, ತುಂಬ ಮಿಸ್ ಮಾಡ್ಕೊಂಡಿದ್ದೆ ಸ್ವಲ್ಪ ರೀಸನ್ಸಿಂದ. ಈ ವರ್ಷವೂ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಯಾವುದರಲ್ಲೂ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ, ಮತ್ತು ತುಂಬ ದಿನ ಕಾಲೇಜ್ಗೆ ಹೋಗಿರಲಿಲ್ಲ ನಾನು. ಹಂಗೆ ಬರೀ ನೋಡ್ಕೊಂಡು ಬರೋಣ, ಲಾಸ್ಟ್ ಇಯರ್ ಅಲ್ವಾ, ಮತ್ತೆ ಬೇಕು ಅಂತಂದರೆ ಇನ್ನೂ ಸಿಗಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಬಟ್ ತುಂಬ ಚೆನ್ನಾಗಿ ಮಾಡಿದರು, ಗೆಸ್ಟ್ನೆಲ್ಲ ಕರೆದಿದ್ರು. ಲಾಸ್ಟಲ್ಲಿ ಎಲ್ಲ ಲಾಸ್ಟಲ್ಲಿ ತೆಗೆದಿರೋ ವಿಡಿಯೋ ಇದು. ಎಲ್ಲ ಪರ್ಫಾರ್ಮೆನ್ಸ್ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಮಾಡಿದರು. UCMS ಅಂದ್ರೆ ಏನು ಅಂತ ಬಹಳ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನೀವು ಈ ಒಂದು ಕಾಲೇಜಿಗೆ ದಾಖಲಾತಿಯನ್ನು ಪಡ್ಕೊಂಡಿಲ್ಲ. ಹಾಗಾಗಿ ಆ ಪರಿಸ್ಥಿತಿ ಇದು ಲಾಸ್ಟ್ ವಿಡಿಯೋ. ಫೈನಲಿ ಗುಡ್ ಬೈ ಹೇಳೋ ವಿಡಿಯೋ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಗುಡ್ ಬೈ ಹೇಳೋಣ. ತುಂಬ ಮೆಮೊರೀಸ್ ಇದೆ ಫೈನಲ್ ಇಯರ್ ಆ್ಯಂಡ್ ಡಿಗ್ರಿನಲ್ಲಿ. ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ ಗಾಯ್ಸ್.